ಭುಗಿಲೆದ್ದ ದಲಿತ ಮುಖಂಡರ ಆಕ್ರೋಶ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪ್ರಕರಣದ ತನಿಖೆಗೆ ಒತ್ತಾಯಿಸಿ ಬೃಹತ್ ಧರಣಿಯ ಎಚ್ಚರಿಕೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ದಲಿತ ಸಂಘಟನೆಗಳ ಆಕ್ರೋಶ ಭುಗಿಲೆದ್ದಿದೆ. ಕ್ಷೇತ್ರದ ದಲಿತರ ಮೇಲಿನ ದೌರ್ಜನ್ಯ ಹಾಗೂ ನಕಲಿ ಜಾತಿ ಪ್ರಮಾಣ ಪತ್ರ ಹಗರಣದ ವಿರುದ್ಧ ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಆರೋಪಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೃಹತ್ ಪ್ರತಿಭಟನೆ ಎಚ್ಚರಿಕೆ ನೀಡಿದೆ. ಅಧಿಕಾರಿಗಳ ದಲಿತ ವಿರೋಧಿ ಧೋರಣೆಗೆ ಕೆಂಡಾಮಂಡಲವಾಗಿರುವ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಕೂರುವುದಾಗಿ ಗಡುವು ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇತ್ತೀಚೆಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಘಟಕದ ವತಿಯಿಂದ ಮಹತ್ವದ ವಿಶೇಷ ಸಭೆ ಜರುಗಿತು. ಕ್ಷೇತ್ರದಲ್ಲಿ ನಿರಂತರವಾಗಿ ನಡೀತಾ ಇರುವ ದಲಿತರ ಮೇಲಿನ ದೌರ್ಜನ್ಯಗಳು ಹಾಗೂ ಜೂನ್ 4ರಂದು ಬಡೆಲಡುಕ ಗ್ರಾಮದಲ್ಲಿ ಬೆಳಕಿಗೆ ಬಂದಿರುವ ಸುಳ್ಳು ಜಾತಿ ಪ್ರಮಾಣ ಪತ್ರ ಪ್ರಕರಣದ ಕುರಿತು ಸಭೆಯಲ್ಲಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಜೂನ್ 8ರಂದು ನಡೆದ ಬೃಹತ್ ಪ್ರತಿಭಟನೆಯ ನಂತರವೂ ಕೂಡ ತಾಲೂಕು ಆಡಳಿತ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದಕ್ಕೆ ಮುಖಂಡರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ಗಂಭೀರತೆ ಅರಿಯಲು ದಲಿತ ಮುಖಂಡರು ಹಾಗೂ ನೂರಾರು ಹೋರಾಟಗಾರರು ಕೂಡ್ಲಿಗಿ ತಾಲೂಕು ಆಡಳಿತ ಕಚೇರಿಗೆ ಭೇಟಿ ನೀಡಿ ತಾವು ಹಿಂದೆ ನೀಡಿದ ಮನವಿ ಪತ್ರಗಳ ಪ್ರಗತಿ ಬಗ್ಗೆ ಮಾಹಿತಿ ಕೇಳಿದಾಗ ಅಧಿಕಾರಿಗಳ ಅಸಲಿ ಬಣ್ಣ ಬಯಲಾಗಿದೆ. ವಿಜಯನಗರ ಜಿಲ್ಲಾಧಿಕಾರಿಗಳು, ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಗೆ ತಲುಪಬೇಕಾಗಿದ್ದ ದೂರಿನ ಅರ್ಜಿಗಳನ್ನು ಸಂಬಂಧಿಸಿದ ಅಧಿಕಾರಿಗಳು ಆಯಾ ಇಲಾಖೆಗೆ ವಿಲೇವಾರಿ ಮಾಡದೆ ತಮ್ಮ ಬಳಿಯೇ ಇಟ್ಕೊಂಡು ಕರ್ತವ್ಯ ಲೋಪ ಎಸಗಿರುವುದು ಬೆಳಕಿಗೆ ಬಂದಿದೆ. ತಹಸೀಲ್ದಾರ್ ದ್ವಾರ ಅಂತ ಹೇಳ್ತೀವಿ ತಾನೆ, SC ಆಯೋಗ ತಡಿಯಪ್ಪ ಒಂಚೂರು ನಾ ಮಾತಾಡೋವರೆಗೂ ನೀವು ಬಿಡ್ರಿ, ನೀವು ಮಾತಾಡುವಂತೆ ಅದರಲ್ಲಿ ಏನಿದೆ, ತಹಸೀಲ್ದಾರ್ ಮುಖಾಂತರವಾಗಿ ಜಿಲ್ಲಾಧಿಕಾರಿ ಕಳಿಸ್ಬೇಕು ಅಂತ ಇದೆ. ಅದ್ರ ಜೊತೆಗೆ ಪ್ರತಿಯನ್ನು ಮಾನ್ಯ ಶಾಸಕರಿಗೂ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ, ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ, ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಆಯೋಗ ಬೆಂಗಳೂರು, ಇವ್ರಿಗೆ ಕೊಡ್ರಿ ಅಂತಂದೇಳಿ ಎಲ್ಲವನ್ನೂ ತಹಸೀಲ್ದಾರ್ ಅವ್ರ ದ್ವಾರನೇ ಕಳಿಸ್ರಿ ಅಂತ ನಿಮಗೆ ಮೆಮೊರಂ ಕೊಟ್ಟಿರ್ತಕ್ಕಂಥದ್ದು. ಈ 23ನೇ ತಾರೀಕು ಕೊಟ್ಟಿದ್ದೀವಿ. ಇವತ್ತು ಡೇಟ್ ಎಷ್ಟು ಮೇಡಮ್? ಇಲ್ಲಿವರೆಗೂ ನೀವು ಕಳಿಸಿಲ್ಲ ಅಂತ ಅನ್ನೋದಾದರೆ ನೀವು ನೋಟಿಸು ನಿಮ್ಮ ಪ್ರೊಸೀಜರ್, ಅದು ನೋಟಿಸ್ ಕೊಡೋದು, ಎನ್ಕ್ವೈರಿ ಮಾಡೋದು ಅದೆಲ್ಲ ನಿಮ್ಮ ಪ್ರೊಸೀಜರು. ನಾವು ಕೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಂತ ಕೊಟ್ಟ ಮೇಲೆ ನೀವು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಕ್ಕಂಥ ಅಧಿಕಾರಿಗಳು ಕೊಡೋ ಜವಾಬ್ದಾರಿ ನಿಮ್ಮದು. ನೀವು ಕೊಟ್ಟಿಲ್ಲ ಅಂತ ಎಂಡಾಸ್ಮೆಂಟ್ ಕೊಡಿ, ನಾವು ಹೋಗ್ತೀವಿ ಮೇಲ್ಗಡೆ ಅಧಿಕಾರಿಗಳು. ನೀವು ಫೈನಲ್ ಅಲ್ಲಲ್ಲ, 8 ದಿನ ಆದರೂ ಕಳಿಸಿಲ್ಲ ಅಂದ್ರೆ ಎಷ್ಟು ನಿರ್ಲಕ್ಷ್ಯತೆ ಐತಿ ನಿಮ್ಮ ಹತ್ರ. ಇಂಟರ್ನಲ್ ಎನ್ಕ್ವೈರಿ ಮಾಡ್ರಿ, ನೀವು ಇಂಟರ್ನಲ್ ಎನ್ಕ್ವೈರಿ ಮಾಡ್ರಿ ಮೇಡಮ್. ಅದನ್ನ ಮಾಡೋದು ನಿಮ್ಗೆ ಸಂಬಂಧ. ಕಾಪಿ ಕಳಿಸಿರೋ ಒಂದು ಕಾಪಿ ಅವ್ರಿಗೆ ಹಾಕಿ ಮೇಡಮ್ ಸೈನ್ ಮಾಡಿಸಿ ಫಸ್ಟ್ ಕಾಪಿ ಕೊಡೋಣ. ಒಂದು ವೈಟ್ ಆಲಿವಾಲಿ ವಿಧಾನಸೌಧಕ್ಕೆ ಅರ್ಜಿ ಕೊಟ್ರೆ ಅವ್ರ ಅಡ್ರೆಸ್ಗೆ ಒಂದು ಲೆಟರ್ ಕಳಿಸ್ತಾರೆ. ಒಟ್ಟು 2-3 ಲೆಟರ್ ಕೊಟ್ಟರು ನಾವು. ಸೇರಿ ಸ್ಟ್ರೈಕ್ ಒಂದು ಮೊನ್ನೆ 8ನೇ ತಾರೀಕೊಂದು ಮತ್ತೆ 23ನೇ ತಾರೀಕೊಂದು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಗಳನ್ನ ಇಲ್ಲಿವರೆಗೂ ಇವರು ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ಕಳಿಸದೇ ಇರ್ತಕ್ಕಂಥ ನಿರ್ಲಕ್ಷ್ಯ ಧೋರಣೆ ತೋರಿರ್ತಕ್ಕಂಥ ಅಧಿಕಾರಿಗಳು, ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ಲ. ನಾವೇನಂತಂದರೆ ಇವ್ರು ಸುಮ್ಮನೆ ಸ್ಟ್ರೈಕ್ ಮಾಡ್ತಾರ ಹೋಗ್ತಾರ ಅಂತಕ್ಕಂಥದ್ದು ಅವ್ರ ಭಾವನೆ ಇದ್ರೆ ದಯಮಾಡಿ ತಪ್ಪು ನೀವು ತಿಳ್ಕೊಂಡಿರೋದು. ನಮಗೆ ಇದು ಕಳಿಸಿರ್ತಕ್ಕಂಥದ್ದನ್ನು ನಮಗೆ ಆದಷ್ಟು ಬೇಗನೆ ಮಾಹಿತಿ ಕೊಡ್ರಿ ಅಂತ ನಾನು ಈ ಮೂಲಕ ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನಗೆ ಸಾಯಂಕಾಲದೊಳಗೆ ಲಿಟರ್ ಬೇಕಮ್ಮ. ಕೆಲಸ ಒತ್ತಡದಲ್ಲಿ ಯಾಕೆ ಕಳಿಸಿಲ್ರಿ? ಕೆಲಸ ಒತ್ತಡದಲ್ಲಿ ಅಷ್ಟೇ ಇದಾಗಿರುತ್ತೆ. ಮಾಡ್ತೀನಿ, ಅದು ನೀವು ಅರ್ಧ ಗಂಟೆಲಿ ಮಾಡ್ತೀನಿ. ಎಷ್ಟು ದಿನ ಅಲ್ಲ, ಎಷ್ಟು ದಿವಸ ಆಯಿತು? ಈಗ 8ನೇ ತಾರೀಕು ಕೊಟ್ಟರು. 8ನೇ ತಾರೀಕು ಪ್ರತಿಭಟನೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯಗಳಾಗ್ಬೋದು, ಅನೇಕ ದಲಿತರ ಮೇಲೆ ದೌರ್ಜನ್ಯಗಳು ಆಗ್ತಿದ್ವು. ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳ್ಸಂತ ಹೇಳಿದ್ವಿ. ನೀವು ಅದ್ರ ಬಗ್ಗೆ ಮತ್ತೆ ಯಾಕೆ ಕಳಿಸಲ್ಲ? ನೀವು ಏನಾದರೂ ಅಧಿಕಾರಿಗಳಿಂದ ಏನಾದರೂ ಬೇಡ ಅಂತಂದು ಏನಾದರೂ ಯಾಕೆ ಕಳಿಸಲ್ಲ? ಅಂದರೆ 8ನೇ ತಾರೀಕು 8/5 ಅಲ್ಲ ಮಾಡಿದ್ದು ಪ್ರತಿಭಟನೆ. 8/5 ಇವತ್ತು 29 ತಾರೀಕು. ಇನ್ನೊಂದು 8 ದಿನ ಅಂದರೆ ಒಂದು ತಿಂಗಳಾಗುತ್ತೆ. ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಈಗ ಹೇಳಿ, ನೀವು ಹೇಳ್ರಿ, ಇಲ್ಲಿ ಸ್ವಲ್ಪ ಹೇಳಿ ಯಾಕೆ ಕಳಿಸಿಲ್ಲ ಅಂತ ನಮ್ಗೆ ಹೇಳ್ಬೇಕು. ಕೆಲಸ ಒತ್ತಡದಲ್ಲಿ ಅಷ್ಟೇ ಹಂಗಾಗ್ಬಿಟ್ಟಿದೆ. ಅಲ್ಲ, ಎಷ್ಟು ದಿವಸ ಆಯ್ತು? ಇವಾಗ ಕಳಿಸ್ತೀನಿ, ಒಂದು ಅರ್ಧ ಗಂಟೆ 1 ಅವರ್. ಅಲ್ಲ, ಅದನ್ನು ಸ್ಟ್ರೈಕ್ ಮಾಡಿ ಕೊಟ್ಟು ಎಷ್ಟು ದಿನ ಆಯ್ತು? ಯಾಕೆ ಕೊಟ್ಟಿಲ್ಲ? ಕಾರಣ ಏನು? ಕಾರಣ ಹೇಳ್ಬೇಕು ನಮಗೆ. ಕೆಲಸದ ಒತ್ತಡದಲ್ಲಿ ಇದಾಗಿದೆ ಅಷ್ಟೇ. ಕೆಲಸ ಒತ್ತಡ ಅಲ್ರಿ, ಕೆಲಸ ಪೂರ್ವ ಇರ್ತತ. ನಿಮಗೆ
ಅಲ್ಲ ಕೆಲಸದ ಒತ್ತಡ ಅಂತೀರಿ 1 ಗಂಟೆಗೆ ಊಟಕ್ಕೆ ಹೋಗಿದ್ವಿ. ಇದು ಅಲ್ಲ ರೀ, ಕೆಲಸ ಮಾಡ್ತಾ ಒಂದು ಖಾಲಿ ಊಟಕ್ಕೆ ಹೋಗಿ ಅಲ್ಲ ರೀ ತಡ್ರಿ, ಸಾವಿರಾರು ಜನ ಬಂದು ಸ್ಟ್ರೈಕ್ ಮಾಡಿ ಇಲ್ಲಿ ಅರ್ಜಿ ಕೊಟ್ಟು ಹೋಗಿದ್ದಾರೆ, ಹೌದಾ? ಇದು ಸಾವಿರಾರು ಜನದ ಸಮಸ್ಯೆ. ನೀನು ಇದೂ ಸಮಸ್ಯೆ ಹೋಗ್ತಾನೆ, ಜನಗಳದ್ದು ಸಮಸ್ಯೆ, ಇದೂ ಸಮಸ್ಯೆ ತಾನೆ. ಮತ್ತೆ ಯಾಕೆ ಕೊಟ್ಟಲ್ಲ? ಇದ್ರ ಹಿನ್ನೆಲೆ ಏನು? ಈ ಲೆಟರ್ ಮೂವ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮೇಲಧಿಕಾರಿ ಮಾತಾಡ್ರಿ ಇಲ್ಲಿ. ಹಲೋ ಹಲೋ, ಇಲ್ಲಿ ಸ್ವಲ್ಪ ಹೇಳಿ ಇಲ್ಲಿ. ಅಲ್ಲ ಕೇಳ್ರಿ ಇಲ್ಲಿ. ನಿಮ್ಮ ಹೆಸರು ಏನ್ರಿ? ನಿಮ್ಮ ಹೆಸರು ಅದನ್ನೆಲ್ಲ ಹೇಳಿ. ನಿಮ್ಮ ಹೆಸರು ಏನ್ರಿ? ಅಣ್ಣ ಪ್ರಸನ್ನ ಕುಮಾರ್ ಅಂತ. ಹಾ, ಏನ್ ಕೆಲಸ? ಏನ್ ಕೆಲಸ ಅದಲ್ಲ ಹೇಳಿ. ಟೈಪಿಸ್ಟ್ ಟೈಪಿಸ್ಟ್ ಅಂದ್ರೆ ಯಾರು ಜವಾಬ್ದಾರಿ ಇದು? ನಾನೇ ಕಳಿಸ್ಬೇಕು. ಮತ್ತೆ ನೀನೇ ಕಳಿಸ್ಬೇಕು. ಪನಿಷ್ಮೆಂಟ್ ಯಾರಿಗೆ ಆಗ್ಬೇಕದು? ರಿಕ್ವೆಸ್ಟ್ ಮಾಡಿ. ಅಲ್ಲ ರಿಕ್ವೆಸ್ಟ್ ಅಂತಲ್ಲ, 8ನೇ ತಾರೀಕು ಆಗಿರ್ತಕ್ಕಂಥದ್ದು, 8ನೇ ತಾರೀಕು ಆಗಿರ್ತಕ್ಕಂಥ ಪ್ರತಿಭಟನೆ ಸಂಬಂಧಪಟ್ಟಂಗೆ ನೀವು ಇಷ್ಟು ಅಲ್ಲ ರೀ, ಸಾವಿರಾರು ಜನ ನೋವುಗಳು ಇರ್ತಾವ್ರಿ ಅದ್ರಾಗ ಅರ್ಜಿಯಾಗ. ಅವತ್ತು ಸಾವಿರಾರು ಜನ ರೈತರು ಹಳ್ಳಿಗಳಿಂದ 8 ದಿನ ಕಳೆದ್ರೆ 1 ತಿಂಗಳಾಗುತ್ತೆ ಬಂದಿದ್ದಾರೆ. ಇವತ್ತು ಅವ್ರ ಉತ್ತರ ಕೊಡ್ಬೇಕು. ನಾವು ಏನು ಕೊಡ್ಬೇಕು ಅವ್ರಿಗೆ? ಏನಾಯ್ತಾರ ನೀವು ಕೊಟ್ಟಿದ್ದಲ್ಲ ಅಂತ ಕೇಳ್ತಾರಪ್ಪ. ಸಂಘಟನೆಯವರು ಪ್ರತಿಭಟನೆ ಮಾಡಿರ್ತಾರಲ್ಲ, ನಮ್ಮನ್ನ ಹಾಕಿ ದುಡ್ತಾರ ಹೌದಾ? ಮಾಡ್ತೀವಣ್ಣ. ಏನು ಮಾಡ್ತೀರಿ? ಕಳಿಸ್ಲಿ. ಇವ್ರು ಕಳಿಸಿರ್ತಕ್ಕಂಥದ್ದು ನಮಗೆ ರಿಕ್ವೆಸ್ಟ್, ಇವ್ರು ಕಳಿಸಾದ್ಮೇಲೆ ನಮಗೊಂದು ಕಾಪಿ ಬರುತ್ತಲ್ಲ, ನಾವು ಆ ಕಾಪಿನೆಲ್ಲ ನಿಮಗೆ ಮಾಧ್ಯಮದವರಿಗೆ ಪ್ರಚಾರ ಮಾಡಿ ಕೇಳ್ತೀವಿ. ಕಳಿಸಿ first. ಯಾಕಂದ್ರೆ ಈಗ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಕಳಿಸಿ. ಮಧ್ಯಾಹ್ನ ಕಳಿಸಾದ್ಮೇಲೆ ನಾವು ಕೊಟ್ಟದ್ದು 8ನೇ ತಾರೀಕು. ವಿಳಂಬ. ಇವ್ರು ಕಳಿಸ್ತಕ್ಕಂಥದ್ದು ಈ ಡೇಟ್ ಅಂತ ಹೌದು, ಬಣ್ಣತನ ಪ್ರದರ್ಶನ ಮಾಡಿದಾರೆ ಇವರು. ಇವ್ರದ್ದೇನ್ ಲೆಕ್ಕ ಅಂತ ಕೊಟ್ಟಾದ್ಮೇಲೆ ಮತ್ತೊಮ್ಮೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಇವೆಲ್ಲವನ್ನು ತಗೊಂಡೋಗಿ ಮಾತಾಡ್ತಾ ನಾಳೆನೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರುವ ಪ್ರಕರಣದ ಕುರಿತು ತಕ್ಷಣವೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಮತ್ತು ದಲಿತ ವಿರೋಧಿ ಧೋರಣೆ ಒಂದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಶಿಸ್ತು ಕ್ರಮ ಜರುಗಿಸಬೇಕು ಅಂತ DSS ಆಗ್ರಹಿಸಿದೆ. ಒಂದು ವೇಳೆ ತಾಲೂಕು ಆಡಳಿತ ತನ್ನ ಬಂಡತನವನ್ನು ಮುಂದುವರಿಸಿ ನಿರ್ಲಕ್ಷ್ಯ ತೋರಿದ್ರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನ ಮುಖಂಡರು ನೀಡಿದ್ದಾರೆ. ಈ ಹೋರಾಟದ ನೇತೃತ್ವವನ್ನು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ S. ದುರ್ಗೇಶ್ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕ ಕಂದಲ್ ಪರಶುರಾಮ್, ತಾಲೂಕು ಸಂಚಾಲಕ ಬಡಿಲಡ್ಕ ದುರ್ಗೇಶ್ ಸೇರಿದಂತೆ ಲೋಕಿಕೆರೆ ಕರಿಬಸಪ್ಪ, ಬಣವಿಕಲ್ ಚೌಡೇಶ್, ಚೌಡಾಪುರ ಬಸವರಾಜ, ಕಾನಮಡುಗ ಎನ್ ಫಕೀರಪ್ಪ, ಕೂಡ್ಲಿಗೆ ಮಹೇಶ್, ಹೊಸಳ್ಳಿ ಕರಿಬಸಪ್ಪ ಹಾಗೂ ವಿವಿಧ ಗ್ರಾಮ ಘಟಕಗಳ ನೂರಾರು ಪದಾಧಿಕಾರಿಗಳು ಹಾಗೂ ಹೋರಾಟಗಾರರು ವಹಿಸಿದ್ರು. ಈ ಹೋರಾಟದ ನೇತೃತ್ವವನ್ನು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ S. ದುರ್ಗೇಶ್ ಅವರು ಈ ಸಂದರ್ಭದಲ್ಲಿ ವಹಿಸಿದ್ರು. ಸದ್ಯಕ್ಕಂತೂ ಕೂಡ್ಲಿಗೆಯಲ್ಲಿ ದಲಿತರ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದ್ದು, ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಇದರ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ವಿಜಿ ಋಷಭೇಂದ್ರ, ರಾಷ್ಟ್ರ ಕ್ರಾಂತಿ ನ್ಯೂಸ್, ಕೂಡ್ಲಿಗೆ. ಸಣ್ಣ ಬರ್ತಾರೆ ಅಲ್ಲ, ಹಿಂಗೆ ಮಾಡಿದ್ರೆ ಮಾತ್ರ ಇವ್ರಿಗೆ ಯಾವಾಗ ಅಧಿಕಾರಿಗಳಿಗೆ ಎಷ್ಟು ನಿರ್ಲಕ್ಷ್ಯತೆ ಆಯ್ತು ನೋಡಿ. ಅವರು ಹೋರಾಟ ಮಾಡ್ತಾರೆ, ಮೆಮೊರಾಂಡಮ್ ಕೊಡ್ತಾರೆ, ಸುಮ್ಮನೆ ಹೋಗ್ತಾರೆ ಅಷ್ಟೇ. ಅಲ್ಲ, ಗೌರ್ಮೆಂಟ್ ಸಂಬಳ ಕೊಟ್ಟಿರೋದು ಜನರ ಸೇವೆ ಮಾಡೋಕ್ಕೋಸ್ಕರ. ಆ ಸಂಘಟನೆ ಬರ್ತದೆ, ಈ ಸಂಘಟನೆ ಬರ್ತದೆ, ಮೆಮೊರಾಂಡಮ್ ಕೊಡ್ತಾರೆ, ಇಷ್ಟೇ ಜವಾಬ್ದಾರಿ ಅಲ್ಲ. ಸ್ಟ್ರೈಕ್ ಆಗಿರೋದು ಕಳಿಸ್ಕೊಟ್ಟಿದ್ದೀರ ಅವನ್ನೆಲ್ಲ ಒಂಚೂರು ಮಾತಾಡ್ತೀನಿ. 8ನೇ ತಾರೀಕು ನಾವು ಮೆಮೊರಾಂಡಮ್ ಕೊಡ್ತಕ್ಕಂಥದ್ದು ಇದೆ. 8ನೇ ತಾರೀಕು ಆದ್ಮೇಲೆ ಬೇಡ, 9 ಬೇಡ, 10ಕ್ಕಾದ್ರೂ ಕಳಿಸಿ ಕಾಪಿ ಟು ಇವ್ರಿಗೆ ಸಂಬಂಧಪಟ್ಟಕ್ಕಂಥ ಹಾಕ್ಬೇಕಲ್ಲ. ನಿಮ್ಮ ಮನವಿ ಪತ್ರವನ್ನು ನಾವು ಇಂಥವ್ರಿಗೆ ಕಳಿಸಿದ್ದೀವಿ, ತಮ್ಮ ಮಾಹಿತಿಗಾಗಂತ ಕಳಿಸ್ಬೇಕಾನೆ. ಅದು ಎಲ್ಲಿದೆ ಮತ್ತೆ? ಇನ್ನು ಕಳಿಸಿಲ್ಲ ಇವರು. ನೋಡ್ರಿ, ಅಲ್ಲ ಸಾಲ ಇದೇ ನಿರ್ಲಕ್ಷ್ಯತೆ. ಇಂಥವ್ನ ಈಗ ಯಾವನೋ ಒಂದು ವೈಟ್ ಪೇಪರ್ನಾಗ ಅರ್ಜಿ ಕೊಟ್ರನೆ ಉತ್ತರ ಕೊಡ್ತಕ್ಕಂಥದ್ದು ಅಕ್ನಾಲಜ್ಮೆಂಟು. ನಾವು ಅಕ್ನಾಲಜ್ಮೆಂಟ್ ತಗೊಂಡಿದ್ವಿ, ಏನಾಗತ್ತೆ ಅಂತ ಆಗಿದೀವಿ. ಅದು ಒಂದು. ಇಲ್ಲಿ ಮೊನ್ನೆ ಯಾರಿಗೇನ ಬರಲ್ಲ, ಅವ್ರು ಕರ್ಸ್ರಿಲ್ಲಿಗೆ. ಅಲ್ಲ, ಇಷ್ಟು ನಿರ್ಲಕ್ಷ್ಯನ ಮಾಡಬಾರ್ದು ಪ್ರಸನ್ನ. ಎಲ್ಲರೂ ಗೊತ್ತಿರೋರು ಅಂತಂದೇಳಿ ಮಾಡೋದು ಅದು ಪದ್ಧತಿ ಎಲ್ಲ ಕೂಡ. 8 ಜನ ಆಯ್ತು.
ಮಾಡಿದ್ರೆ ನೆನಪಿದೆಯಾ? ಅಂತ ವಿಧಾನಸೌಧಕ್ಕೆ ಒಂದು ವೈಟ್ ಗಾಡಿ ಮೇಲೆ ಕೊಟ್ಟರೆ ನಿಮಗೆ ಕಳಿಸಿ ಇವತ್ತು ಅಂದ ತಕ್ಷಣನೇ ಇಲ್ಲಿ ಕಳಿಸಿ ಈ ಲೆಟರ್ ಕಳಿಸಿ ಅಂತ ಹೇಳಿ ನೋಟ್ ಚೆಕ್ ಮಾಡ್ಕೊಂಬ ಇಲ್ಲಿ ಇಟ್ಟು ನಾವು ಚೆಕ್ ಮಾಡ್ಕೊಂಬರಿ, ನಮ್ಗೆ ಉತ್ತರ ಬೇಕೀಗ. ಇಲ್ಲಾಂದ್ರೆ ಕತ್ಲಲ್ಲಿ ನೋಡ್ರಿ ಇಲ್ಲೇ ಮತ್ತೆ ನಾವು ಅವ್ರು ಕಳಿಸಿದ್ರೆ ನೋಡೋಣ ಅಂತ ಮಾತು ಬರ್ತಿರ್ಲಿಲ್ಲ ಮಾತು ಬರ್ತಿರ್ಲಿಲ್ಲ. ಕಳಿಸಿ ಸರ್ ಅಂತ ಹೇಳಿಲ್ಲ, ಕಳಿಸಿಲ್ಲ. ಕಳಿಸಿಲ್ಲ. ಇವರೆಲ್ಲ ಇಂಥ ಒಂದು ಅಧಿಕಾರಿಗಳು ಇರುತ್ತೆ, ಮತ್ತೆ ಹೋರಾಟ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ಬರ್ತಾರೆ ಬಾಯ್ ಬೇಡ್ಕಂತಾರೆ ಹೋಗ್ತಾರೆ ಅಂತ ಕಂಡಿರ್ಬೋದು ಇವರು. ಅದರಲ್ಲಿ ಏನಿದೆ, ತಹಸೀಲ್ದಾರ್ ಮುಖಾಂತರವಾಗಿ ಜಿಲ್ಲಾಧಿಕಾರಿ ಕಳಿಸ್ಬೇಕು ಅಂತ ಇದೆ. ಅದ್ರ ಜೊತೆಗೆ ಪ್ರತಿಯನ್ನ ಮಾನ್ಯ ಶಾಸಕರಿಗೂ ಕೂಡ್ಲಿ ವಿಧಾನಸಭಾ ಕ್ಷೇತ್ರ, ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ, ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಆಯೋಗ ಬೆಂಗಳೂರು, ಇವ್ರಿಗೆ ಕೊಡ್ರಿ ಅಂತಂದೇಳಿ ಎಲ್ಲವನ್ನೂ ತಹಸೀಲ್ದಾರ್ ಅವ್ರ ದ್ವಾರನೇ ಕಳಿಸ್ರಂತ ನಿಮಗೆ ಮೇಡಮ್ ಕೊಟ್ಟಿರ್ತಕ್ಕಂಥದ್ದು. ಈ 23ನೇ ತಾರೀಕು ಕೊಟ್ಟಿದ್ದೀವಿ. ಇವತ್ತು ಡೇಟ್ ಎಷ್ಟು ಮೇಡಮ್? ಇಲ್ಲಿವರೆಗೂ ನೀವು ಕಳಿಸಿಲ್ಲ ಅಂತ ಅನ್ನೋದಾದರೆ ನೀವು ನೋಟಿಸು ನಿಮ್ಮ ಪ್ರೊಸೀಜರ್, ಅದು ನೋಟಿಸ್ ಕೊಡೋದು, ಎನ್ಕ್ವೈರಿ ಮಾಡೋದು ಅದೆಲ್ಲ ನಿಮ್ಮ ಪ್ರೊಸೀಜರು. ನಾವು ಕೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಂತ ಕೊಟ್ಟ ಮೇಲೆ ನೀವು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಕ್ಕಂಥ ಅಧಿಕಾರಿಗಳು ಕೊಡೋ ಜವಾಬ್ದಾರಿ ನಿಮ್ಮದು. ನೀವು ಕೊಟ್ಟಿಲ್ಲ ಅಂತ ಎಂಡಾಸ್ಮೆಂಟ್ ಕೊಡಿ, ನಾವು ಹೋಗ್ತೀವಿ ಮೇಲ್ಗಡೆ ಅಧಿಕಾರಿಗಳು. ನೀವು ಫೈನಲ್ ಅಲ್ಲಲ್ಲ, 8 ದಿನ ಆದರೂ ಕಳಿಸಿಲ್ಲ ಅಂದ್ರೆ ಎಷ್ಟು ನಿರ್ಲಕ್ಷ್ಯತೆ ಐತಿ ನಿಮ್ಮ ಹತ್ರ. ಇಂಟರ್ನಲ್ ಎಂಕ್ವೈರಿ ಮಾಡ್ರಿ, ನೀವು ಇಂಟರ್ನಲ್ ಎನ್ಕ್ವೈರಿ ಮಾಡ್ರಿ ಮೇಡಮ್, ಅದನ್ನ ಮಾಡೋದು ನಿಮ್ಗೆ ಸಂಬಂಧ. ಕಾಪಿ ಕಳಿಸಿರೋ ಒಂದು ಕಾಪಿ ಅವ್ರಿಗೆ ಹಾಕಿ ಮೇಡಮ್ ಸೈನ್ ಮಾಡಿಸಿ ಫಸ್ಟ್ ಕಾಪಿ ಕೊಡೋಣ. ಒಂದು ವೈಟ್ ಆಳಿ ಮೇಲೆ ವಿಧಾನಸೌಧಕ್ಕೆ ಅರ್ಜಿ ಕೊಟ್ರೆ ಅವ್ರ ಅಡ್ರೆಸ್ಗೆ ಒಂದು ಲೆಟರ್ ಕಳಿಸ್ತಾರೆ. ಒಟ್ಟು 2-3 ಲೆಟರ್ ಕೊಟ್ಟರು ನಾವು. ಸೇರಿ ಸ್ಟ್ರೈಕ್ ಇದೊಂದು ಮೊನ್ನೆ 8ನೇ ತಾರೀಕೊಂದು ಮತ್ತೆ 23ನೇ ತಾರೀಕೊಂದು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಗಳನ್ನ ಇಲ್ಲಿವರೆಗೂ ಇವರು ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ಕಳಿಸದೇ ಇರ್ತಕ್ಕಂಥ ನಿರ್ಲಕ್ಷ್ಯ ಧೋರಣೆ ತೋರಿರ್ತಕ್ಕಂಥ ಅಧಿಕಾರಿಗಳು, ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ಲ. ನಾವೇನಂತಂದ್ರೆ ಇವ್ರು ಸುಮ್ಮನೆ ಸ್ಟ್ರೈಕ್ ಮಾಡ್ತಾರ ಹೋಗ್ತಾರ ಅಂತಕ್ಕಂಥದ್ದು ಅವ್ರ ಭಾವನೆ ಇದ್ರೆ ದಯಮಾಡಿ ತಪ್ಪು ನೀವು ತಿಳ್ಕೊಂಡಿರೋದು. ನಮಗೆ ಇದು ಕಳಿಸಿರ್ತಕ್ಕಂಥದ್ದನ್ನ ನಮಗೆ ಆದಷ್ಟು ಬೇಗನೆ ಮಾಹಿತಿ ಕೊಡ್ರಂತ ನಾನು ಈ ಮೂಲಕ ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನಗೆ ಸಾಯಂಕಾಲದೊಳಗೆ ಲೆಟರ್ ಬೇಕಮ್ಮ. ಸೈಡ್ ಆಗಿರಪ್ಪ, ನೀವು ಸ್ವಲ್ಪ ಸೈಡ್ ಆಗಿರಪ್ಪ. ಇರ್ಲಿ ಬಿಡ್ರಿ, ಮಾಡ್ಬಿಡ್ರಿ, ಅದನ್ನ ನಾವು ಕಳಿಸ್ತೀವಿ, ಏನು ತೊಂದರೆ ಇಲ್ಲ. ನಿಮ್ಮ ಮನೆ ಬರ್ಕ್ ಆಗಲ್ಲ, ಅದು ಕಳ್ಸೋದು ನಮ್ಗೆ ಗೊತ್ತೈತೆ. ಬೇಡ ಸರ್, ದಿವಸ ಆದ್ರೂ ಕೂಡ 8 ದಿನ ಆದ್ರೂ ಸಮೇತ ಇನ್ನೂವರೆಗೂ ನೀವು ಅದನ್ನ ಕಳಿಸಿಲ್ಲ ಅಂತಂದ್ರೆ ಮತ್ತೆ ನಾವು ಯಾರ ಹತ್ರ ಕೇಳ್ಕೋಬೇಕು ಮತ್ತೆ? ಡೌಟ್ ಬರುತ್ತೆ ಇದೆಲ್ಲ ಸೇರಿ ಹೇಳ್ರಿ, ಕೆಲಸ ಒತ್ತಡದಲ್ಲಿ ಅಲ್ಲ ಅಲ್ಲಿ ಈ ಕಡೆ ಹೇಳ್ರಿ, ಯಾಕೆ ಕಳಿಸಿಲ್ರಿ? ಕೆಲಸ ಒತ್ತಡದಲ್ಲಿ ಅಷ್ಟೇ ಇದಾಗಿರುತ್ತೆ. ಮಾಡ್ತೀನಿ, ಅದು ನೀವು ಅರ್ಧ ಗಂಟೆಲಿ ಮಾಡಿ ಕಳಿಸ್ತೀನಿ. ಎಷ್ಟು ದಿನ ಅಲ್ಲ ಎಷ್ಟು ದಿವಸ ಆಯ್ತು? ಈಗ 8ನೇ ತಾರೀಕಿಗೆ ಕೊಟ್ಟಿರೋದು. 8ನೇ ತಾರೀಕು ಪ್ರತಿಭಟನೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯಗಳಾಗ್ಬೋದು, ಅನೇಕ ದಲಿತರ ಮೇಲೆ ದೌರ್ಜನ್ಯಗಳು ಆಗ್ತಿದ್ವು. ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳ್ಸಂತ ಹೇಳಿದ್ವಿ. ನೀವು ಅದ್ರ ಬಗ್ಗೆ ಮತ್ತೆ ಯಾಕೆ ಕಳಿಸಲ್ಲ? ನೀವು ಕಳಿಸಿದ್ರೆ ನಮ್ಗೆ ಅರ್ಧ ಬರುತ್ತೆ. ಏನಾದರೂ ಅಧಿಕಾರಿಗಳಿಂದ ಏನಾದರೂ ಬೇಡ ಅಂತಂದು ಏನಾದರೂ ಯಾಕೆ ಕಳಿಸಲ್ಲ? ಅಂದರೆ 8ನೇ ತಾರೀಕು ಸಮಸ್ಯೆಗೆಲ್ಲ ಇವರೇ ಎಲ್ಲ 8/5 ಮಾಡಿದ್ದು. 8/5 ಇವತ್ತು 29 ತಾರೀಕು. ಇನ್ನೊಂದು 8 ದಿನ ಅಂದರೆ 1 ತಿಂಗಳಾಗುತ್ತೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಈಗ ಹೇಳಿ, ನೀವು ಹೇಳ್ರಿ, ಇಲ್ಲಿ ಸ್ವಲ್ಪ ಹೇಳಿ, ಯಾಕೆ ಕಳಿಸಿಲ್ಲ ಅಂತ ನಮ್ಗೆ ಹೇಳ್ಬೇಕು. ಕೆಲಸ ಒತ್ತಡದಲ್ಲಿ ಅಷ್ಟೇ ಹಂಗಾಗ್ಬಿಟ್ಟಿದೆ. ಅಲ್ಲ ಎಷ್ಟು ದಿವಸ ಆಯ್ತು? ಇವಾಗ ಕಳಿಸ್ತೀನಿ, ಒಂದು ಅರ್ಧ ಗಂಟೆ 1 ಅವರ್. ಅಲ್ಲ ಅದನ್ನು ಸ್ಟ್ರೈಕ್ ಮಾಡಿ ಕೊಟ್ಟು ಎಷ್ಟು ದಿನ ಆಯ್ತು? ಯಾಕೆ ಕೊಟ್ಟಿಲ್ಲ? ಕಾರಣ ಏನು? ಕಾರಣ ಹೇಳ್ಬೇಕು ನಮಗೆ. ಕೆಲಸದ ಒತ್ತಡದಲ್ಲಿ ಇದಾಗಿದೆ ಅಷ್ಟೇ. ಕೆಲಸ ಒತ್ತಡ ಅಲ್ರಿ, ಕೆಲಸ ಪೂರ್ವ ಇರ್ತತ ನಿಮಗೆ. ಅಲ್ಲ, ಕೆಲಸದ ಒತ್ತಡ ಅಂತೀರಿ. 1 ಗಂಟೆಗೆ ಊಟಕ್ಕೆ ಹೋಗ್ತೀವಿ. ಇದು ಅಲ್ಲ ರೀ, ಕೆಲಸ ಮಾಡ್ತಾ ಇದ್ದೀವಿ. 1 ಕಾಲಿ ಊಟಕ್ಕೆ ಹೋಗಿ ಅಲ್ಲ ರೀ, ತಡ್ರಿ, ಸಾವಿರಾರು ಜನ ಬಂದು ಸ್ಟ್ರೈಕ್ ಮಾಡಿ ಇಲ್ಲಿ ಅರ್ಜಿ ಕೊಟ್ಟು ಹೋಗಿದ್ದಾರೆ, ಹೌದಾ? ಇದು ಸಾವಿರಾರು ಜನದ ಸಮಸ್ಯೆ. ನೀನು ಅದು ಇದನ್ನು ಸಮಸ್ಯೆ ಹೋಗ್ತಾನೆ, ಜನಗಳದ್ದು ಸಮಸ್ಯೆ, ಇದನ್ನು ಸಮಸ್ಯೆ ತಾನೆ. ಮತ್ತೆ ಯಾಕೆ ಕೊಟ್ಟಲ್ಲ? ಏನಿದ್ರಿ ಇದ್ರ ಹಿನ್ನೆಲೆ ಏನು? ಈ ಲೆಟರ್ ಏನನ್ನ ಮೂವ್ ಮಾಡಬಾರ್ದು ಅಂತ ಮೇಲಧಿಕಾರಿಗಳು ಮಾತಾಡ್ರಿ ಇಲ್ಲಿ. ಹಲೋ ಹಲೋ, ಇಲ್ಲಿ ಸ್ವಲ್ಪ ಹೇಳಿ ಇಲ್ಲಿ. ಅಲ್ಲ ಕೇಳ್ರಿ ಇಲ್ಲಿ. ನಿಮ್ಮ ಹೆಸರು ಏನ್ರಿ? ನಿಮ್ಮ ಹೆಸರು ಅದನ್ನೆಲ್ಲ ಹೇಳಿ. ನಿಮ್ಮ ಹೆಸರು ಏನ್ರಿ? ಅಣ್ಣ ಪ್ರಸನ್ನ ಕುಮಾರ್ ಅಂತ. ಹಾ, ಏನು ಕೆಲಸ? ಏನ್ ಕೆಲಸ ಅದಲ್ಲ ಹೇಳಿ. ಟೈಪಿಸ್ಟ್ ಟೈಪಿಸ್ಟ್ ಅಂದ್ರೆ ಯಾರು ಜವಾಬ್ದಾರಿ ಇದು? ನಾನೇ ಕಳಿಸ್ಬೇಕು. ಮತ್ತೆ ನೀನೇ ಕಳಿಸ್ಬೇಕು. ಪನಿಷ್ಮೆಂಟ್ ಯಾರಿಗೆ ಆಗ್ಬೇಕದು? ರಿಕ್ವೆಸ್ಟ್ ಮಾಡಿ. ಅಲ್ಲ, ರಿಕ್ವೆಸ್ಟ್ ಅಂತಲ್ಲ, 8ನೇ ತಾರೀಕು ಆಗಿರ್ತಕ್ಕಂಥದ್ದು. 8ನೇ ತಾರೀಕು ಆಗಿರ್ತಕ್ಕಂಥ ಪ್ರತಿಭಟನೆ ಸಂಬಂಧಪಟ್ಟಂಗೆ
ನೀವು ಎಷ್ಟು ನೆಗ್ಲಿಜೆನ್ಸ್ ಅಲ್ಲ ರೀ, ಸಾವಿರಾರು ಜನ ನೋವುಗಳು ಇರ್ತಾವ್ರಿ ಅದ್ರಾಗ ಅರ್ಜಿಯಾಗ. ಅವತ್ತು ಸಾವಿರಾರು ಜನ ರೈತರು ಹಳ್ಳಿಗಳಿಂದ 8 ದಿನ ಕಳೆದ್ರೆ 1 ತಿಂಗಳಾಗುತ್ತೆ. ಬಂದಿದ್ದಾರೆ. ಇವತ್ತು ಅವ್ರ ಉತ್ತರ ಕೊಡ್ಬೇಕು. ನಾವು ಏನ್ ಕೊಡ್ಬೇಕು ಅವ್ರಿಗೆ? ಏನಾಯ್ತಾರ ನೀವು ಕೊಟ್ಟಿದ್ದಲ್ಲ ಅಂತ ಕೇಳ್ತಾರಪ್ಪ. ಸಂಘಟನೆಯವರು ಪ್ರತಿಭಟನೆ ಮಾಡಿರ್ತಾರಲ್ಲ, ನಮಗೆ ಅಕ್ಕೆ ದುರ್ಬ್ತಾರ ಮಾಡ್ತೀವಣ್ಣ. ಏನ್ ಮಾಡ್ತೀರಿ? ಕಳಿಸ್ಲಿ. ಇವ್ರು ಕಳಿಸಿರ್ತಕ್ಕಂಥದ್ದು ನಮಗೆ ರಿಕ್ವೆಸ್ಟ್. ಇವ್ರು ಕಳಿಸಿ ಆದ್ಮೇಲೆ ನಮ್ಗೊಂದು ಕಾಪಿ ಬರುತ್ತಲ್ಲ, ನಾವು ಆ ಕಾಪಿನೆಲ್ಲ ನಿಮಗೆ ಮಾಧ್ಯಮದವರಿಗೆ ಪ್ರಚಾರ ಮಾಡಿ ಕೇಳ್ತೀವಿ. ಕಳಿಸಿ first. ಯಾಕಂದ್ರೆ ಈಗ ಕಳಿಸ್ತೀನಿ ಅಂತ ಹೇಳಿದಾರೆ. ಕಳಿಸಿ. ಮಧ್ಯಾಹ್ನ ಕಳಿಸಿ ಆದ್ಮೇಲೆ ನಾವು ಕೊಟ್ಟದ್ದು 8ನೇ ತಾರೀಕು. ಹೌದೌದು, ವಿಳಂಬ. ಇವ್ರು ಕಳಿಸ್ತಕ್ಕಂಥದ್ದು ಈ ಡೇಟ್ ಅಂತ ಹೌದು, ಹೇಳಿ. ಬಂಡತನ ಪ್ರದರ್ಶನ ಮಾಡಿದಾರೆ ಇವರು. ಇವ್ರದ್ದೇನ್ ಲೆಕ್ಕ ಅಂತ ಕೊಟ್ಟಾದ್ಮೇಲೆ ಮತ್ತೊಮ್ಮೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಇವೆಲ್ಲವನ್ನು ತಗೊಂಡೋಗಿ ಮಾತಾಡ್ತೇನೆ. ನಾಳೆನೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಏನೀಗ ತಹಸೀಲ್ದಾರ್ ಕೊಟ್ಟಿದ್ವಿ, ಪ್ರಿನ್ಸಿಪಾಲ್ ಕೊಟ್ಟಿದ್ವಿ, DDO ಕೊಟ್ಟಿದ್ವಿ, ಸ್ಕೂಲಿಗೆ ಸಂಬಂಧಪಟ್ಟಂಗೆ, ಮೊರಾರ್ಜಿ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಸಮೇತಗೂ ಇವತ್ತು ಹೋಗಿ ಭೇಟಿಯಾಗೋಣ ಅಂತಂದು ಹೇಳಿದ್ವಿ. ಇವತ್ತು ತಹಸೀಲ್ದಾರ್ ಹತ್ರ ಏನು ವಿಷಯ ಗಮನಕ್ಕೆ ಬರುತ್ತೆ ಅಂತ ತಿಳ್ಕೊಂಡಾದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಕಲಿ ಜಾತಿ ಪ್ರಮಾಣ ಪತ್ರದ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಗೆ ಇನ್ನೊಂದ್ಸರಿ DDOನ ವಿಚಾರ ಮಾಡೋದಾಗಿರ್ಬೋದು. ಇವೆರಡೂ ಜಿಲ್ಲಾ ಹಂತದಲ್ಲಿ ಆಗಿಲ್ಲ ಅಂದರೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಈಗ ಆ ಉಸ್ತುವಾರಿ ಸಚಿವರುಗಳಿಗೆ, ಆಮೇಲೆ ಇವರ ಮೇಲಧಿಕಾರಿಗಳಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಮತ್ತೆ ಏನು ಸಂಬಂಧಪಡ್ತಕ್ಕಂಥ ಮೇಲಧಿಕಾರಿಗಳಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ನಾವು ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ. ನಮ್ಮ ಹೋರಾಟದಲ್ಲಿ ಯಶಸ್ವಿ ಆಗಲಿಕ್ಕೆ ನಾವೇನು ಸುಮ್ಮನೆ ಅವ್ರನ್ನ ಎದುರಿಸ್ಬೇಕು ಇವ್ರನ್ನ ಎದುರಿಸ್ಬೇಕು ಅಂತೇಳಿ ನಾವು ಯಾವುದೋ ಸ್ಟ್ರೈಕ್ನಾಗಲಿ ಅಥವಾ ಇನ್ನೊಂದು ಮೆಮೊರಂಡಮ್ ಆಗಲಿ ಕೊಡ್ತಕ್ಕಂಥ ಕೆಲಸ ನಾವು ದಲಿತ ಸಂಘರ್ಷ ಸಮಿತರು ಯಾವತ್ತೂ ಮಾಡೋದಕ್ಕೆ ನಾವು ಕೂಡ ಈ ಸಂಘಟನೆಗೆ 52 ವರ್ಷದ ಇತಿಹಾಸ ಇದೆ. ತಪ್ಪಂತ ಕಂಡು ಬಂದರೂ ನಾವು ಯಾರನ್ನೂ ಮುಖ ಮುಲಾಜು ಅಥವಾ ಕಮಿಟ್ಮೆಂಟ್ಗೆ ನಾವು ಯಾವುದೇ ಥರ ಒಂದು ಆದ್ಯತೆ ನೀಡಿದೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಯಾರು ತಪ್ಪು ಮಾಡಿದರೋ ಅವ್ರಿಗೆ ನಾವು ಸೂಕ್ತವಾದ ಕ್ರಮ ಕೈಗೊಳ್ಳಲೇಬೇಕು ಅಂತಕ್ಕಂಥ ಒತ್ತಡವನ್ನು ನಾವು ಹಾಕೋದ್ರ ಮುಖಾಂತರವಾಗಿ ಇವತ್ತಿನ ಸಭೆಯಲ್ಲಿ ತಾವುಗಳೆಲ್ಲ ಬಂದಿದ್ದೀರಿ. ವಿಷಯ ಎಲ್ಲ ಗಮನಕ್ಕೆ ಹಾಕಿದರೂ ಕೂಡ ಈಗ ತಾಲೂಕು ಕಚೇರಿಗೆ ಹೋಗಿ ನಾವು 8ನೇ ತಾರೀಕು ಪ್ರತಿಭಟನೆ ಆಗಿರ್ತಕ್ಕಂಥ ವಿಚಾರ ಹಾಗೂ ಜಾತಿ ಪ್ರಮಾಣ ಪತ್ರ, ಸುಳ್ಳು ಜಾತಿ ಪ್ರಮಾಣ ಪತ್ರ ಬಗ್ಗೆ ವಿಚಾರ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಮೇಲಧಿಕಾರಿಗಳು ಕಾಣ್ತಕ್ಕಂಥ ಒಂದು ಸಮಯವನ್ನು ನಿಗದಿ ಮಾಡಿ ಆ ಸಮಯದಲ್ಲಿ ಮೇಲಧಿಕಾರಿಗಳನ್ನು ನಾವು ಗಟ್ಟಿಯಾಗಿ ಅವರಿಗೆ ನಮ್ಮ ಮತ್ತೊಂದು ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ಅವರು ಮಾಡಲಿಲ್ಲ ಅಂದರೆ ರಾಜ್ಯ ಸಮಿತಿಯಲ್ಲಿಯೂ ಸಮೇತ ಇದನ್ನು ಚರ್ಚೆ ಮಾಡಿ ಈ ಒಂದು ಹೋರಾಟವನ್ನು ರಾಜ್ಯ ಸಮಿತಿಯಲ್ಲಿ ಸಮೇತಗೂ ಇಡೀ ಜಿಲ್ಲೆಯಾದ್ಯಂತ ಆಗಿರ್ಬೋದು ಅಥವಾ ರಾಜ್ಯಾದ್ಯಂತ ಆಗಿರ್ಬೋದು ಈ ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ನಾವೆಲ್ಲರೂ ರಾಜ್ಯ ಸಮಿತಿಯವರಿಗೆ ಗಮನಕ್ಕೆ ಹಾಕೋಣ ಅಂತೇಳಿ ತಮ್ಮೆಲ್ಲರಿಗೂ ತಿಳಿಸುತ್ತಾ, ನಾವು ಇತ್ತೀಚಿನ ಕಳೆದ 1 ತಿಂಗಳಿಂದ ನಿರಂತರವಾಗಿ ನಾವೆಲ್ಲರೂ ಇಂಥ ಅನ್ಯಾಯಗಳನ್ನು ಮತ್ತು ಅಕ್ರಮಗಳನ್ನು ನಾವು ಬಯಲಿಗೆಳೆಯೋದ್ರ ಮುಖಾಂತರವಾಗಿ ನಾವು ಮಾದರಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಕೂಡ. ಅದೇ ರೀತಿಯಾಗಿ ಈ ಕ್ಷೇತ್ರದ ಶಾಸಕರು ಸಮೇತಗೂ ನಮ್ಮ ಹೋರಾಟಗಳನ್ನು, ವಿಡಿಯೋಗಳನ್ನು ಮತ್ತು ಮನವಿಯನ್ನು ಸಮೇತಗೂ ಅವ್ರು ನೋಡಿದ್ದಾರೆ ಅಂದ್ಕೊಂಡಿದ್ದೀವಿ ನಾವು. ಸೊ ಈ ಬಗ್ಗೆ ಅವರು ಸಮೇತಗೂ ಇಲ್ಲಿನ ಆಗು ಹೋಗುಗಳ ಬಗ್ಗೆ ಪರಿಶೀಲನೆ ಮಾಡೋದ್ರ ಮುಖಾಂತರವಾಗಿ ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡ್ತಾರೆ ಅಂತಂದೇಳಿ ನಾನು ಭಾವಿಸ್ಕೊಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರೂ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಮುಖ ಮುಲಾಜು ಅಥವಾ ಕಮಿಟ್ಮೆಂಟ್ಗೆ ನಾವು ಯಾವುದೇ ಥರ ಒಂದು ಆದ್ಯತೆ ನೀಡಿದೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಯಾರು ತಪ್ಪು ಮಾಡಿದರೋ ಅವ್ರಿಗೆ ನಾವು ಸೂಕ್ತವಾದ ಕ್ರಮ ಕೈಗೊಳ್ಳಲೇಬೇಕು ಅಂತಕ್ಕಂಥ ಒತ್ತಡವನ್ನು ನಾವು ಹಾಕೋದ್ರ ಮುಖಾಂತರವಾಗಿ ಇವತ್ತಿನ ಸಭೆಯಲ್ಲಿ ತಾವುಗಳೆಲ್ಲ ಬಂದಿದ್ದೀರಿ. ವಿಷಯ ಎಲ್ಲ ಗಮನಕ್ಕೆ ಹಾಕಿದರೂ ಕೂಡ ಈಗ ತಾಲೂಕು ಕಚೇರಿಗೆ ಹೋಗಿ ನಾವು 8ನೇ ತಾರೀಕು ಪ್ರತಿಭಟನೆ ಆಗಿರ್ತಕ್ಕಂಥ ವಿಚಾರ ಹಾಗೂ ಜಾತಿ ಪ್ರಮಾಣ ಪತ್ರ, ಸುಳ್ಳು ಜಾತಿ ಪ್ರಮಾಣ ಪತ್ರ ಬಗ್ಗೆ ವಿಚಾರ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಮೇಲಧಿಕಾರಿಗಳು ಕಾಣ್ತಕ್ಕಂಥ ಒಂದು ಸಮಯವನ್ನು ನಿಗದಿ ಮಾಡಿ ಆ ಸಮಯದಲ್ಲಿ ಮೇಲಧಿಕಾರಿಗಳನ್ನು ನಾವು ಗಟ್ಟಿಯಾಗಿ ಅವರಿಗೆ ನಮ್ಮ ಮತ್ತೊಂದು ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ಅವರು ಮಾಡಲಿಲ್ಲ ಅಂದರೆ ರಾಜ್ಯ ಸಮಿತಿಯಲ್ಲಿಯೂ ಸಮೇತ ಇದನ್ನು ಚರ್ಚೆ ಮಾಡಿ ಈ ಒಂದು ಹೋರಾಟವನ್ನು ರಾಜ್ಯ ಸಮಿತಿಯಲ್ಲಿ ಸಮೇತಗೂ ಇಡೀ ಜಿಲ್ಲೆಯಾದ್ಯಂತ ಆಗಿರ್ಬೋದು ಅಥವಾ ರಾಜ್ಯಾದ್ಯಂತ ಆಗಿರ್ಬೋದು ಈ ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ನಾವೆಲ್ಲರೂ ರಾಜ್ಯ ಸಮಿತಿಯವರಿಗೆ ಗಮನಕ್ಕೆ ಹಾಕೋಣ ಅಂತೇಳಿ
ತಮ್ಮೆಲ್ಲರಿಗೂ ತಿಳಿಸುತ್ತಾ ನಾವು ಇತ್ತೀಚಿನ ಕಳೆದ 1 ತಿಂಗಳಿಂದ ನಿರಂತರವಾಗಿ ನಾವೆಲ್ಲರೂ ಇಂಥ ಅನ್ಯಾಯಗಳನ್ನು ಮತ್ತು ಅಕ್ರಮಗಳನ್ನು ನಾವು ಬಯಲಿಗೆಳೆಯೋದ್ರ ಮುಖಾಂತರವಾಗಿ ನಾವು ಮಾದರಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಕೂಡ. ಅದೇ ರೀತಿಯಾಗಿ ಈ ಕ್ಷೇತ್ರದ ಶಾಸಕರು ಸಮೇತಗೂ ನಮ್ಮ ಹೋರಾಟಗಳನ್ನು, ವಿಡಿಯೋಗಳನ್ನು ಮತ್ತು ಮನವಿಯನ್ನು ಸಮೇತಗೂ ಅವ್ರು ನೋಡಿದ್ದಾರೆ ಅಂದ್ಕೊಂಡಿದ್ವಿ ನಾವು. ಸೊ ಈ ಬಗ್ಗೆ ಅವರು ಸಮೇತಗೂ ಇಲ್ಲಿನ ಆಗುಹೋಗುಗಳ ಬಗ್ಗೆ ಪರಿಶೀಲನೆ ಮಾಡೋದ್ರ ಮುಖಾಂತರವಾಗಿ ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡ್ತಾರೆ ಅಂತಂದೇಳಿ ನಾನು ಭಾವಿಸ್ಕೊಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರೂ ಒಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಆಮೇಲೆ ನಮ್ಮ ಮಹೇಶ್ವರರಿಗೆ ನಾವು ಹೇಳಿದ್ವಿ, ಹಳ್ಳಿ ಭಾಗದಲ್ಲಿ ಬರ್ತಕ್ಕಂಥ ಇನ್ನೂ ಕೂಡ ಎಂತ ಒಂದು ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಅಲ್ಲಿ ಕೊಡಬೇಕಾಗಿದೆ. ನಿಜವಾಗ್ಲೂ ಕೂಡ ಯಾವ ರಾಜಕಾರಣಿಗಳನ್ನು ಮಾಡೋದಿಲ್ಲ. ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ತಾಲೂಕು ಸಂಚಾಲಕರು, ಅವರಲ್ಲಿ ಇರ್ತಕ್ಕಂಥ ಸಂಘಟನಾ ಸಂಚಾಲಕರು, ಹಿರಿಯರಾಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ಯಾವ ಒಂದು ರಾಜಕಾರಣಿಗಳನ್ನು ಈ ರೀತಿಯಿಂದ ಹಳ್ಳಿ ಭಾಗದಲ್ಲಿ ಆಗಿರ್ತಕ್ಕಂಥ ಒಂದು ಅನ್ಯಾಯಗಳನ್ನು, ತೊಂದರೆಗಳನ್ನು, ನಮಗೆ ಎಲ್ಲ ಅಸ್ಪೃಶ್ಯತೆಯನ್ನು ಇನ್ನು ಎಷ್ಟು ನಮಗೆ ಇದೆಯಲ್ಲ, ಇಂಥ ಕಷ್ಟಗಳಿಗೆ ನೀವೆಲ್ಲ ಲೆಟರ್ ತಗೊಂಬರಿ, ಒಂದು ಚೀಟಿ ಕೊಡ್ರಿ, ನಿಮ್ಗೆ ಆಗಿರ್ತಕ್ಕಂಥವನು ಏನಿಲ್ಲ ಬೇಕಂದ್ರೆ ಆ ಸಮಸ್ಯೆಗಳು ನಮ್ಮ ಗಮನಕ್ಕೆ ತಂದ್ರೆ ಅಂತ ಹೇಳ್ಬಿಟ್ಟು ಇಂಥ ಒಂದು ದರ್ಶನ ಸಮಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಜವಾಗ್ಲೂ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕ ನಾವು ಹೇಳಿದ್ವಿ ಯಾರಿಗೆ ನಮ್ಮ ಕೂಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಅಲ್ಲಿ ನಿಜವಾಗ್ಲೂ ಬಹಳ ದುರ್ದೈವ ಅಲ್ಲಿ. ಯಾಕೆ ಹೇಳ್ತಾರೆ ಇಂಥ ಒಂದು ಇದರಲ್ಲಿ ಅಂತಂದ್ರೆ SC/ST ಸಮುದಾಯದಲ್ಲಿ ಇರ್ತಕ್ಕಂಥ ಬಡ ಮಕ್ಕಳು, ಅದು ಜೊತೆಯಲ್ಲಿ ಎಲ್ಲಾ ಕಡೆಗೆ ಬಂದಿರತಕ್ಕಂಥ ಬಡ ಮಕ್ಕಳಿಗೆ ಕೂಡ ಅಲ್ಲಿ ಬಹಳ ಕಷ್ಟಕರ ಆಗಿರ್ತಕ್ಕಂಥ ಒಂದು ಸ್ಕೂಲ್ ಆಗಿದೆ. ಆಮೇಲೆ ಈ ಒಂದು ಕೂಡ್ಲಿಗಿ ತಾಲೂಕಿನಲ್ಲಿ ನಿಜವಾಗ್ಲೂ ಕೂಡ ನಾನು ಮಿನಿಸ್ಟರ್ಗಳು ನೋಡಿದ್ವಿ, MLA ಸಾಹೇಬರುಗಳು ನೋಡಿದ್ವಿ, ಹಿಂದೆ ಇರ್ತಕ್ಕಂಥ ಎಲ್ಲ ಜೊತೆಯಲ್ಲಿ ಕೂಡ್ಲಿಗಿ ತಾಲೂಕಿನಲ್ಲಿ ಎಲ್ಲಾ ರಾಜಕಾರಣಿಗಳ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಕೂಡ್ಲಿಗಿಯಲ್ಲಿ ಇರ್ತಕ್ಕಂಥ MLA ಸಾಹೇಬರು ಏನಾದ್ರಲ್ಲ, ಸರ್ಕಾರದಲ್ಲಿ ನೀವೇನು ಇವತ್ತು ಕೆಲಸ ಮಾಡ್ತಿದ್ದೀರ, ಸರ್ಕಾರದಲ್ಲಿ ಕೂತ್ಬಿಟ್ಟು ಕೂಡ್ಲಿಗಿ ಭಾಗದಲ್ಲಿ ಇರ್ತಕ್ಕಂಥ ಬಹುದೊಡ್ಡ ಕೆಲಸಗಳನ್ನು ದೊಡ್ಡ ಅಮೌಂಟ್ ತಗೊಂಡು ಬಂದ್ಬಿಟ್ಟು, ಈಗ ಕೋಟಿಗಟ್ಟಲೆ ಅಮೌಂಟ್ ತಗೊಂಡು ಬಂದ್ಬಿಟ್ಟು ನಾನು ಈ ಕೂಡ್ಲಿಗಿ ಭಾಗದಲ್ಲಿ ಒಳ್ಳೆ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಕೂಡ್ಲಿಗಿ ಇವತ್ತು ಶಾಸಕರು ಏನೋ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದಾರಲ್ಲ, ಅದನ್ನ ಅಧಿಕಾರಿಗಳು ದುರುಪಯೋಗ ಮಾಡ್ತಿದ್ದಾರೆ. ಅಲ್ಲಿ ಸರಿಯಾದ ರೀತಿಯಿಂದ ಎಲ್ಲಿಗೆ ಯಾರಿಗೆ ತಲುಪಿಸುವಂತ ಕೆಲಸನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಇಂಥ ಒಂದು ಶಾಸಕ ಕೆಲಸ ಮಾಡ್ತಕ್ಕಂಥ ಅವರಿಗೂ ಕೂಡ ಇವತ್ತು ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಅಧಿಕಾರಿಗಳೇನು ಮಾಡ್ತಿದಾರಲ್ಲ, ಅದ್ರ ಯಾವ ಕಾರಣಕ್ಕೂ ಕೂಡ ನಾವು MLA ಸಾಹೇಬರ ಗಮನಕ್ಕೆ ಹಿಂದೆ ತಂದಿದ್ದೀವಿ. ಮುಂದೆ ಆದ್ರೂ ಕೂಡ ಶಾಸಕರ ಗಮನಕ್ಕೆ ಇವತ್ತು ಅಥವಾ ನಾಳೆ ಕೂಡ ಶಾಸಕರ ಗಮನಕ್ಕೆ ಅಧಿಕಾರಿಗಳು ಎಲ್ಲೆಲ್ಲೇ ಇಂಥ ಒಂದು ನಿರ್ಲಕ್ಷ್ಯ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಶಾಸಕರ ಗಮನಕ್ಕೆ ಕೂಡ ನಾವೆಲ್ಲರೂ ಕೂಡ ದರ್ಶಕ ಮಕ್ಕಳಿಗೆ ಶೀಲ ಅಂತ ಹೇಳ್ಬಿಟ್ಟು ನಾವು ಕಷ್ಟಪಟ್ಟು ಬಡಿಸ್ಕೊಂಡು ಎಲ್ಲೇ ಇದ್ದುಕೊಂಡು ಇವತ್ತು ನಾವೆಲ್ಲ ಜೈಲ್ ಪಾಲ್ಗಳಾಗಿ ಜಿಲ್ಲಾ ಸಂಚಾಲಕರು ಹೊಡೆದಿರ್ತಕ್ಕಂಥ ಗಾಯಗಳು ಇನ್ನೂ ಕೂಡ ಇದೆ ಬಂಧುಗಳೇ. ಅಂತ ಹೋರಾಟದಲ್ಲಿ ಮೊನ್ನೆ ಒಳ ಮೀಸಲಾತಿ ನಮಗೆ ಇಂತಿಷ್ಟು ಈಗ 5.4% ನಮಗೆ ಒಳ ಮೀಸಲಾತಿ ಕೊಟ್ಟಿದಾರಲ್ಲ, ನುಸುಳುಕೋರರಾಗಿರ್ತಕ್ಕಂಥ ಅಧಿಕಾರಿಗಳು ಈಗಲೂ ಕೂಡ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ, ನಮ್ಮನ್ನ ತುಳಿಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ನೋಡಿದ್ರೆ ಬೆದರಿಕೆಯಲ್ಲಿ ಆಗಿರ್ತಕ್ಕಂಥ ಘಟನೆಗಳು ನಾವೆಲ್ಲ ನೋಡ್ಕೊಂಡ್ರೆ ನಿಜವಾಗ್ಲೂ ಇನ್ನೂ ಕೂಡ ಈ ರೀತಿ ಐತಲ್ಲ. ನಮ್ಮಲ್ಲಿ ಪ್ರವರ್ಗ ಏನಿರ್ತಕ್ಕಂಥದ್ದು ಮತ್ತೊಬ್ಬರಿಗೆ, ಯಾಕಂದ್ರೆ ನಮ್ಮ ಮೀಸಲಾತಿಗೆ ಬಂದಿರತಕ್ಕಂಥ ಒಂದು ಸರ್ಟಿಫಿಕೇಟ್ ಬ್ಯಾರೆ ಕೊಡ್ಬೇಕಂದ್ರ ಇದು ಅಧಿಕಾರಿಗಳು ಮಾಡ್ತಕ್ಕಂಥ ನಿರ್ಲಕ್ಷ್ಯ, ಮಲತಾಯಿ ಧೋರಣೆ ಅಂತ ನಾನು ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ನಿಜವಾಗ್ಲೂ ಕೂಡ ಈ ಕೂಡ್ಲಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನಾದ್ರು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ದಲಿತ ಸಂಘರ್ಷ ಸಮಿತಿ ನಾವು ಹಿಂದೆ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ವಿ, ಉಗ್ರ ಹೋರಾಟಗಳನ್ನು ಮಾಡುತ್ತೇವೆ ಅಂತ ಹೇಳ್ಬಿಟ್ಟು ಈ ಅಧಿಕಾರಿಗಳಿಗೆ, ಕೂಡ್ಲಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ಈ ರಾಜ್ಯ ಸರ್ಕಾರಕ್ಕೆ ಈ ದಲಿತ ಸಂಘರ್ಷ ಸಮಿತಿಯ ಸಭೆಯಲ್ಲಿ ನಾನು ಹೇಳ್ತಾ, ಈ ಒಂದು ವೇದಿಕೆ ಮೇಲೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸುತ್ತಮುತ್ತಲ ಗ್ರಾಮದಿಂದ ಬಂದಿರತಕ್ಕಂಥ